ನಮಸ್ಕಾರ ಸ್ನೇಹಿತರೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊತಿದ್ದಾರೆ. ಕೆಎ ಕಡೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊರಡಿಸಿದ್ದು ಸದರಿ ಹುದ್ದೆಗಳು 140 ಹುದ್ದೆಗಳಾಗಿರ್ತದೆ. ಹಾಯ್, ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸುಸ್ವಾಗತ. ಇವತ್ತಿನ ಜಾಬ್ ನ್ಯೂಸ್ ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಸತಿ ಶಾಲಾ ಶಿಕ್ಷಕರು ನೇಮಕಾತಿಯನ್ನು ಮಾಡಿಕೊಳ್ತಿದ್ದು, ಹಾಗೂ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೂ ಇದೇ ಥರ ಜಾಬ್ ನ್ಯೂಸ್ಗೆ ನೋಡ್ತಾ ಇರಿ ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನಲ್. ಗೆಳೆಯರು, ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದ್ದು, ಸದರಿ ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ 40 ಹುದ್ದೆಗಳು ಖಾಲಿ ಇರ್ತಾವ. ಹಾಗೂ ಉಳಿಕೆ ಮೂಲ ವೃಂದದಲ್ಲಿ ಕೂಡ 100 ಹುದ್ದೆಗಳು ಖಾಲಿ ಇರ್ತಾವ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸದರಿ ಹುದ್ದೆ ವಿವರ ಬಂದ್ಬಿಟ್ಟು ವಸತಿ ಶಾಲಾ ಶಿಕ್ಷಕರು ಅಂತ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡಿಕೊಳ್ತಿದ್ದು, ಸದರಿ ಹುದ್ದೆಗಳನ್ನ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಹಾಕ್ಬೇಕಾಗ್ತದ. ಈ ಎಕ್ಸಾಮ್ ಅನ್ನ ಕೆಎದವರು ನಡೆಸ್ತಾರಂತ ತಿಳಿಸ್ಕೊಡ್ತಾರೆ. ಅವರೇ ಕೂಡ ಈ ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಸದರಿ ವಸತಿ ಶಾಲಾ ಶಿಕ್ಷಕರ ಹುದ್ದೆ ವಿವರ, ಇದರ ವೇತನ ಶ್ರೇಣಿ ಬಂದ್ಬಿಟ್ಟು 41,000ರಿಂದ 81,000ದವರೆಗೆ ನಿಮ್ಮ ಹುದ್ದೆ ಇರ್ತದ, ಹುದ್ದೆ ವೇತನ ಇರ್ತದೆ. ಸದರಿ ಹುದ್ದೆಗಳಲ್ಲಿ 100 ಹುದ್ದೆಗಳು ಆರ್ಪಿಸಿದಲ್ಲಿ ಇರ್ತಾವ, ಹಾಗೂ 40 ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಾವ. ಒಟ್ಟು 140 ಹುದ್ದೆಗಳನ್ನ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಿರ್ತಾರೆ ಗೆಳೆಯರೇ. ಸದರಿ ಹುದ್ದೆಗೆ ಶೈಕ್ಷಣಿಕ ಅರ್ಹತೆಯನ್ನ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯರು. ನಿಮ್ಗೆ ಸದರಿ ಹುದ್ದೆ ಹೆಸರು ಬಂದ್ಬಿಟ್ಟು ಅವಾಗ ತಿಳಿಸ್ಕೊಟ್ಟ ಹಾಗೆ ವಸತಿ ಶಾಲಾ ಶಿಕ್ಷಕರು ಅಂತ. ಸದರಿ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಕನಿಷ್ಠ 50% ಅಂಕಗಳೊಂದಿಗೆ ನೀವು PUC ಅಥವಾ ಪ್ರಾಥಮಿಕ ಶಿಕ್ಷಣದಲ್ಲಿ 2 ವರ್ಷಗಳ ಕಾಲ ಡಿಪ್ಲೊಮಾ ಏನಾದ್ರು ಕಲ್ತಿದ್ರಂದ್ರ ಅದರಲ್ಲಿ ನೀವು ಶೇಕಡ ಎಷ್ಟಾಗಿರ್ಬೇಕು, 50% ಕಂಪಲ್ಸರಿಯಾಗಿ ನೀವು ಕಲ್ತಿರ್ಬೇಕು ಗೆಳೆಯರೆ. ನೋಡ್ಬೋದು ನೀವು ಇಲ್ಲಿ ತಿಳಿಸ್ಕೊಟ್ಟಿದಾರ. ಹಾಗೂ ಅದರ ನಂತರ ಕನಿಷ್ಠ 50% ಅಂಕಗಳೊಂದಿಗೆ ನೀವು PUCಯಲ್ಲಿ ಕಲ್ತಿರ್ಬೇಕು, ಹಾಗೂ ಮಾರ್ಕ್ಸ್ ಪರ್ಸೆಂಟೇಜ್ ತೆಗೆದಿರಬೇಕು. ಮತ್ತು ಕನಿಷ್ಠ 50% ಅಂಕಗಳೊಂದಿಗೆ PUC ಮತ್ತು 2 ವರ್ಷಗಳ ಶಿಕ್ಷಣ ಡಿಪ್ಲೊಮಾ ವಿಶೇಷ ಶಿಕ್ಷಣ ಪಡೆದಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಪ್ರವರ್ಗ 1 ಹಾಗೂ ಅಂಗವಿಕಲ ವ್ಯಕ್ತಿಯ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದರೆ PUCಯಲ್ಲಿ ನೀವು ಕನಿಷ್ಠ 45% ಅಂಕಗಳನ್ನ ಬೇಕಾಗುತ್ತವೆ. ಹಾಗೂ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರ್ಬೇಕಂತೇಳಿ ತಿಳಿಸ್ಕೊಡ್ತಾರೆ ಗೆಳೆಯರೆ. ನಂತರದ ಗೆಳೆಯರೆ ನಿಮ್ಗೆ ಇಲ್ಲಿ ಟಿಪ್ಪಣಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಲೆ ನಮೂದಿಸಿದಂತೆ ವಿದ್ಯಾರ್ಥಿಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳಿಗೆ ನೋಡ್ರಿ ಗೆಳೆಯರು, ಇಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ನಂತರ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಥಿಯನ್ನು ಹೊಂದಿರುವುದಿಲ್ಲವೆಂದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳು ಅಭ್ಯರ್ಥಿತನವನ್ನ ಯಾವುದೇ ಹಂತದಲ್ಲಾದರೂ ರದ್ದುಪಡಿಸಲಾಗುವಂತೆ ತಿಳಿಸಿಕೊಡ್ತಾರೆ. ಸದರಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳ ನೀವು ನಿಗದಿಪಡಿಸಿದ ವಿದ್ಯಾರ್ಥಿ ಪ್ರಮಾಣ ಪತ್ರವನ್ನ ಹೊಂದಿರಲೇಬೇಕಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೇ. ನಂತರ ವಿದ್ಯಾರ್ಥಿ ಪಡೆಯಲು ಪರೀಕ್ಷೆಗೆ ಬರೆದು ಫಲಿತಾಂಶಕ್ಕೆ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೇ. ಸದರಿ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು ಅಂಕಪಟ್ಟಿ, ಪದವಿ ಸರ್ಟಿಫಿಕೇಟ್ ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ನೀವು ಕಂಪಲ್ಸರಿಯಾಗಿ ಹೊಂದಿರಲೇಬೇಕಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರು ಇಲ್ಲಿ. ನಂತರ ಗೆಳೆಯರೆ ಸೂಚನೆ ಅನ್ನೋದು ಕೂಡ ಒಂದು ಕೊಟ್ಟಿದ್ದಾರೆ ಇಲ್ಲಿ. ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಾಗಿರುವುದಿಲ್ಲ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೇ. ನೋಡ್ರಿ ಅವ್ರೇನ್ ಹೇಳಿದಾರೆ, ಸದರಿ ಮೇಲ್ಕಂಡ ಹುದ್ದೆಗಳು ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ನೀವೇನೋ ಇತರೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸರಿಂದ ಅದಕ್ಕ ಮುಂದಿನ ಪ್ರಕ್ರಿಯೆ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರಾಗಿರೋದು ಅಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರು. ಇಲ್ಲಿ ಅವ್ರೇನ್ ಕ್ವಾಲಿಫಿಕೇಶನ್ ಕೇಳಿದಾರೆ ಅದ ಕ್ವಾಲಿಫಿಕೇಶನ್ ನೀವು ಕಲ್ತಿರ್ಬೇಕು, ಅದ ಆಗಿರ್ಬೇಕಂತ ಇಲ್ಲಿ ಅಂತವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇಲ್ಲಿ ತಿಳಿಸಿಕೊಟ್ಟ. ನಂತರ ಗೆಳೆಯರು ಇಲ್ಲಿ ವಯೋಮಿತಿಯನ್ನು ಸಹ ಕೊಟ್ಟಿರ್ತಾರೆ, ಅದನ್ನು ಸಹ ತಿಳಿಸ್ಕೊಡ್ತೀನಿ. ಯಾವ ವರ್ಗದವರಿಗೆ ಎಷ್ಟೆಷ್ಟಿದೆ ಅಂತ ತಿಳಿಸ್ಕೊಡ್ತಾನೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ ಇರ್ತದೆ.
ಹಾಗೂ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳ ತನಕ ಗರಿಷ್ಠ ವಯೋಮಿತಿಯನ್ನು ನೀಡಿರ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ತನಕ ನಿಮಗೆ ಗರಿಷ್ಠ ವಯೋಮಿತಿಯನ್ನು ಕೂಡ ಇಲ್ಲಿ ನೀಡಿರ್ತಾರೆ ಗೆಳೆಯರೇ. ಸದರಿ ಗೆಳೆಯರ ಅರ್ಜಿನ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಸದರಿ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಸದರಿ ಅರ್ಜಿಯನ್ನ ಹಾಕ್ಬೋದು ಗೆಳೆಯರೇ. ನಂತರ ಗೆಳೆಯರು ಏನ್ ಹೇಳಿದ್ರೆ, ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಹಾಗೂ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಅಂತ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಸೂಚನೆ ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಇಲ್ಲಿ ತಿಳಿಸಿಕೊಡಿದ್ದಾರೆ ಗೆಳೆಯರೇ. ನೋಡ್ರಿ, ಯಾವುದೇ ರೀತಿ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಅಂತ, ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಕರೆಕ್ಟ್ ಆಗಿ ಹಾಕ್ರಿ ಗೆಳೆಯರೇ. ನಂತರ ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಬಂದ್ಬಿಟ್ಟು ಗೆಳೆಯರೇ, ಆನ್ಲೈನ್ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 21/8/2026 ಸ್ಟಾರ್ಟ್ ಆಗ್ತದೆ ಇದು. ನಂತರ ಆನ್ಲೈನ್ ಮುಖಾಂತರ ಕೊನೆಯ ದಿನಾಂಕ ಬಂದ್ಬಿಟ್ಟು ಗೆಳೆಯರು 18/9/2026 ತನಕ ಇದು ಲಾಸ್ಟ್ ಡೇಟ್ ಇರ್ತದೆ. ಹಾಗೂ ನೀವೇನು ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಶುಲ್ಕ ಕೊನೆಯ ದಿನಾಂಕ ಬಂದ್ಬಿಟ್ಟು 19/9/2026 ತನಕ ನಿಮ್ಗೆ ಕೊನೆಯ ದಿನಾಂಕ ಇರ್ತದೆ ಗೆಳೆಯರಿ. ಸದರಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನ ನೋಡ್ಕೊಳ್ತಕ್ಕದ್ದು ಗೆಳೆಯರೇ. ನೋಡ್ರಿ, ಎಲ್ಲ ಸೂಚನೆಗಳನ್ನ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಿ ಆದರೂ ಮುನ್ಸೂಚನೆ ನೀಡದೆ ಅಭ್ಯರ್ಥಿಯನ್ನ ರದ್ದುಗೊಳಿಸಲಾಗುತ್ತೆ ಇಲ್ಲಿ ಪ್ರಾಧಿಕಾರ ತಿಳಿಸಿಕೊಟ್ಟಿದೆ. ನಂತರ ಗೆಳೆಯರೆ, ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 41,000ದಿಂದ 81,000 ತನಕ ಇದಕ್ಕೆ ಅಮೌಂಟ್ ಇರ್ತದೆ. ಹಾಗೂ ಇದಕ್ಕೆ ಪಿಂಚಣಿ ಸೌಲಭ್ಯನೂ ಸಹ ಇರ್ತದೆ ಗೆಳೆಯರೆ. ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಮಾತ್ರ ಶುಲ್ಕವನ್ನ ಪಾವತಿಸಬೇಕಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ ಪ್ರವರ್ಗ 2A 2B 3A 3B ಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಗೆಳೆಯರೆ. ಇದಕ್ಕೆ ನೋಡ್ಬೋದು ನೀವು ಇಲ್ಲಿ. ಆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತೃತೀಯ ಲಿಂಗದವರಿಗೆ ಕೂಡ 500 ರೂಪಾಯಿಗಳನ್ನ ಇದಕ್ಕೆ ಶುಲ್ಕವನ್ನ ಇರ್ತದೆ ಗೆಳೆಯರೆ. ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದಕ್ಕೆ ಪೇಮೆಂಟ್ ಇರ್ತದೆ. ನಂತರ ಇದಕ್ಕೆ ಒಂದು ಸತಿ ಏನಾದ್ರು ನೀವು ಪಾವತಿಸಿದ ಶುಲ್ಕವನ್ನ ಯಾವುದೇ ರೀತಿ ಹಿಂದಿರಿಸಲಾಗುವುದಂತೇಳಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಸದರಿ ಎಕ್ಸಾಮ್ ಡೇಟ್ ಅನ್ನ ಕೊನೆಯ ದಿನಾಂಕ ಆದ ನಂತರ ನಿಮಗೆ ತಿಳಿಸಿಕೊಡ್ತಾರಂತ ಗೆಳೆಯರೆ. ಇದಕ್ಕೆ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೆಂಗಿರ್ತದೆ ಅಂದ್ರಪ್ಪ, ಇಲ್ಲಿ ಅವ್ರು ತಿಳಿಸಿಕೊಟ್ಟ ಹಾಗೆ ಮೇಲ್ಕಂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆನ್ಲೈನ್ CBT ಅಥವಾ ಆಫ್ಲೈನ್ OMR ಮಾದರಿ ಆಫ್ಲೈನ್ OMR ಟೈಪ್ ನಲ್ಲಿ ನಡೆಸಲಾಗುವಂತ ಇಲ್ಲಿ ತಿಳಿಸಿಕೊಡ್ತಾರೆ. 2 ಟೈಪ್ ಕೊಡಿದ್ದಾರೆ, ಆನ್ಲೈನ್ CBT ಮೂಲಕ ನಡೆಸಬಹುದು ಅಥವಾ OMR ಮಾದರಿಯಲ್ಲಿ ಕೂಡ ನಡೆಸಬಹುದು ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೇ. ಸದರಿ ಇತರ ಪ್ರವೇಶ ಪತ್ರಗಳನ್ನು KA ವೆಬ್ಸೈಟ್ ನಲ್ಲಿ ಕೂಡ ಪಡೆದುಕೊಳ್ಳಬಹುದು ಗೆಳೆಯರೇ. ಇದಕ್ಕೂ ಕನ್ನಡ ಭಾಷಾ ಪರೀಕ್ಷೆ ಅನ್ನೋದು ಇರ್ತದ. ಇದಕ್ಕೆ ಕಂಪಲ್ಸರಿ ಆಗಿ ನೀವು ಎಕ್ಸಾಮ್ಗೆ ಯಾರಾದ್ರೂ ಪಾಸ್ ಆಗಿಲ್ಲ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಕೂತು 50 ಅಂಕಗಳನ್ನ ಪಡೆದುಕೊಳ್ಳಲೇಬೇಕು. ನೆಕ್ಸ್ಟ್ ಆದ ನಂತರನ ಇದಕ್ಕೆ ಮುಂದಿನ ಎಕ್ಸಾಮ್ ನೀವು ಸೆಲೆಕ್ಟ್ ಆಗ್ತೀರಿ ಗೆಳೆಯರೇ. ನಂತರ ಇದಕ್ಕೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ, ಋಣಾತ್ಮಕ ಮೌಲ್ಯಮಾಪನ ಇರ್ತದ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದದಷ್ಟು 0.25 ಅಂಕಗಳನ್ನು ನೀವು ಕಳೆದುಕೊಳ್ಳಲಾಗುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರಲ್ಲಿ. ಹಾಗೂ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತ ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಕಂಪಲ್ಸರಿಯಾಗಿ ಶೆಡ್ ಮಾಡಲೇಬೇಕಂತೇಳಿ ತಿಳಿಸಿಕೊಡ್ತಾರೆ. ಅದು ಯಾವಾಗ ಅಂದ್ರೆ ಕೊನೆ ಬೆಲ್ ಆದ ನಂತರ ನಿಮ್ಗೆ ಹೆಚ್ಚುವರಿಯಾಗಿ 5 ನಿಮಿಷ ಕೊಡ್ತಾರೆ ಗೆಳೆಯರೇ. ನೋಡ್ರಿ, ಕೊನೆ ಬೆಲ್ ಆದ ನಂತರ ನಿಮ್ಗೆ ಕೊನೆ ಹೆಚ್ಚುವರಿಯಾಗಿ 5 ನಿಮಿಷ ಟೈಮ್ ಕೊಡ್ತಾರೆ. 5 ನಿಮಿಷ ಟೈಮ್ ಎದಕ್ ಕೊಡ್ತಾರೆ ಅಂದ್ರೆ, ಐದೇನು ಯಾವ್ದಾದ್ರು ನೀವು ಕ್ವಶನ್ ಅನ್ನು ಬಿಟ್ಟಿದ್ರೆ ಅದ್ರ ನಿಮ್ಗೆ ಆನ್ಸರ್ ಏನಾದ್ರು ಗೊತ್ತಿಲ್ಲಾಗಿತ್ತಂದ್ರೆ ಸರಿ 4 ಪರ್ಯಾಯ ಉತ್ತರಗಳದ್ದು ಅದರಲ್ಲಿ ಯಾವ್ದಾದ್ರು ನಿಮ್ಗೆ ಗುರುತಿಲ್ಲಾಗಿತ್ತಂದ್ರೆ ಕಂಪಲ್ಸರಿ ಆಗಿ ಉತ್ತರ ಪದ 5ನೇ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಶೇಡ್ ಮಾಡ್ಬೇಕಾಗ್ತದ. ನೀವೇನಾದ್ರು ಮಾಡದೇ ಹೋದಲ್ಲಿ ಪ್ರತಿ ಪ್ರಶ್ನೆಗೆ 4ನೇ ಒಂದದಷ್ಟು 0.25 ಅಂಕಗಳನ್ನ ಕಡಿತಗೊಳಿಸ್ತಾರಂತ ಗೆಳೆಯರೇ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ತಿಳಿಸಿಕೊಡ್ತೀನಿ ಗೆಳೆಯರೇ. ಇಲ್ಲಿ ಪರಿಶಿಷ್ಟ ಜಾತಿ
ಆಡಿ ಸಂಖ್ಯೆಗಳ ಪ್ರವರ್ಗ ಎ ಮತ್ತು ಬಿ ಸಿ ಏನ್ ವರ್ಗ ಆಗ್ಯಾವಲ್ಲ ಈಗ ಸದರಿ ನೀವು ಎ ಬಿ ಸಿ ಅನ್ನೋ ವರ್ಗಗಳ ಪ್ರಮಾಣ ಪತ್ರವನ್ನು ಪಡೆದುಕೊಂಡೇ ಸದರಿ ಅರ್ಜಿಯನ್ನ ನೀವು ಹಾಕ್ಬೇಕಾಗ್ತದ ಗೆಳೆಯರೆ. ನೋಡ್ರಿ, ಸದರಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುವ ಗೆಳೆಯರೆ ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವಂತ ಶಿಕ್ಷಣ ಇತರೆ ಅಥವಾ ಸೌಲಭ್ಯಗಳ ಪಡೆದ ಜಾತಿ ಪ್ರಮಾಣ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವಂತಲ್ಲಿ ತಿಳಿಸಿಕೊಡ್ತಾರೆ ಗೆಳೆಯರೆ. ನೋಡ್ರಿ, ನೀವು ಸದರಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವಾಗ ಉದ್ಯೋಗಕ್ಕಾಗಿ ಅಂತ ನೀವು ತೆಗೆದುಕೊಳ್ಳಲೇಬೇಕು ಗೆಳೆಯರೆ. ನಂತರ ಗೆಳೆಯರೆ, ನೀವೇನಾದ್ರು ಮಾಜಿ ಸೈನಿಕರಾಗಿದ್ದಲ್ಲಿ ಮಾಜಿ ಸೈನಿಕರ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ನೀವು ನೀಡಲೇಬೇಕಾಗ್ತದೆ ಗೆಳೆಯರೆ. ಹಾಗೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ನೀವು ಗ್ರಾಮೀಣ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಳ್ಳಲೇಬೇಕು ಗೆಳೆಯರೆ. ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿದ್ದಲ್ಲಿ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಲೇಬೇಕಾಗ್ತದೆ. ಹಾಗೂ ಯೋಜನೆಗಳಿಂದ ನಿವೃತ್ತಿತರಾದ ಅಭ್ಯರ್ಥಿಗಳಾಗಿದ್ದರೆ ಯೋಜನಾ ನಿವೃತ್ತಿತರ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಳ್ಳಲಾಗಬೇಕಾಗ್ತದೆ. ನಂತರ ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದರೆ ನೀವು ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ಅದನ್ನು ಸಹ ನೀವು ವಿಶೇಷ ಚೇತನ ಅಭ್ಯರ್ಥಿಗಳ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಂಡು ದಾಖಲೆಯನ್ನು ಸಲ್ಲಿಸಬೇಕಾಗ್ತದೆ ಗೆಳೆಯರೆ. ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಾಗಿದ್ರೆ ನಿಮ್ ತೃತೀಯ ಲಿಂಗದ ಪ್ರಮಾಣ ಪತ್ರ ಸಿಗ್ತದೆ, ಅದನ್ನು ಸಹ ನೀವು ಕಂಪಲ್ಸರಿಯಾಗಿ ಪಡೆದುಕೊಳ್ಳಲೇಬೇಕಾಗ್ತದೆ ಗೆಳೆಯರೆ. ಇಲ್ಲಿ ಪ್ರಮುಖವಾದ ಸೂಚನೆಗಳು ಕೊಟ್ಟಿರ್ತಾರ, ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಅಭ್ಯರ್ಥಿಯು ಇಚ್ಛಿತಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೀವು ಪಡೆದುಕೊಳ್ಳಲೇಬೇಕು. ಸದರಿ ಅದಕ್ಕೆ ನೀವು JPG ಫಾರ್ಮ್ಯಾಟ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಇರ್ಬೇಕು ಗೆಳೆಯರೆ. ಅದಕ್ಕೆ ಫೈಲ್ ಸೈಜ್ ಬಿಟ್ವೀನ್ 15 KB to 200 KB ಒಳಗಿರ್ಬೇಕು. ಬಿಳಿಯ ಹಾಳೆ ಮೇಲೆ ಕಪ್ಪು ಶಾಹಿಯ ಸ್ಕೆಚ್ ಮಾರ್ಕ್ ಪೆನ್ನಿನಲ್ಲಿ ಸಹಿಯನ್ನ ಒಳಗೊಂಡಿರ್ಬೇಕು. ಅದು JPG ಅಲ್ಲಿ ಕೂಡ ಇರಬೇಕು. ಅದು 50 KB to 70 KB ಒಳಗ ಅಳತೆಯಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತದ ನೀವು. ಆ ನಂತರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡದೆ ಅರ್ಜಿಗಳನ್ನು ತಿರಸ್ಕರಿಸುತ್ತವೆ. ಭಾವಚಿತ್ರ ಹಾಗೂ ಸಹಿಗಳನ್ನು ನೀವೇನಾದ್ರು ಅಪ್ಲೋಡ್ ಮಾಡದೆ ಅಪ್ಲಿಕೇಶನ್ ಮೂವ್ ಮಾಡಿದೆ ಅಂದ್ರೆ ಅದನ್ನು ತಿರಸ್ಕರಿಸರಂತ. ಈ ಕೆಳಕಂಡ ಪ್ರಮಾಣ ಪತ್ರಗಳ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಭರ್ತಿ ಮಾಡಲಾದ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಪಡೆದುಕೊಂಡ ಮೂಲ ದಾಖಲಾತಿಯ ಪರಿಶೀಲನೆಗೆ ಅರ್ಹರಾದ ಆ ಸಮಯದಲ್ಲಿ ಆದರೆ ಮೀಸಲಾತಿ ಪ್ರಮಾಣ ಪತ್ರ ಹಾಗೂ ಇತರೆ ಪ್ರಮಾಣ ಪತ್ರಗಳ ಮೂಲಕ ಪ್ರತಿಯನ್ನು ನೀವು ಪರಿಶೀಲನೆಗೆ ಹಾಜರುಪಡಿಸಬೇಕಾಗ್ತದೆ ಗೆಳೆಯರೆ. ನಂತರ ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದಂತೆ ನೀವು ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕಂತ ಇಲ್ಲಿ ತಿಳಿಸಿಕೊಡ್ತಾರೆ. ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ನೀವು ನಿಗದಿಪಡಿಸಿರುವ ನಮೂದುಗಳಲ್ಲಿರುವ ಮತ್ತು ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನ ನಿಮಗೆ ತಿರಸ್ಕರಿಸಲಾಗುವುದು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವಂತ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಆ ನಂತರ ಗೆಳೆಯರೆ, ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳದ ಪ್ರಮಾಣ ಪತ್ರಗಳನ್ನು ತಿಳಿಸಿಕೊಡ್ತೀನಿ ಗೆಳೆಯರೆ. ನಿಮಗೆ ಇಲ್ಲಿ ಇದು ಇಂಪಾರ್ಟೆಂಟ್ ಅದ. ಆಧಾರ್ ಕಾರ್ಡ್ ಮೊದಲನೇದಾಗಿ ನಿಮಗೆ ಆಧಾರ್ ಕಾರ್ಡ್ ಅನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಬೇಕು. ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳ ನಿಗದಿಪಡಿಸಲಾದ ವಿದ್ಯಾರ್ಥಿ ಎಲ್ಲ ವಿಷಯಗಳ ಸೆಮಿಸ್ಟರ್ ಅಂಕಪಟ್ಟಿಗಳನ್ನು ಪ್ರಮಾಣ ಪತ್ರ ಪಡೆದುಕೊಂಡಿರಬೇಕು. ಹಾಗೂ ಜನ್ಮ ದಿನಾಂಕಕ್ಕೆ ನಮೂದಿಸಿರುವ SLC ಅಥವಾ ಪರೀಕ್ಷೆಯ ಪ್ರಮಾಣ ಪತ್ರ, ಶಾಲೆ ವರ್ಗಾವಣೆ ಪ್ರಮಾಣ, ಜನ್ಮ ಪ್ರಮಾಣ ಪತ್ರ ಇದನ್ನು ಸಹ ನೀವು ನೀಡಬಹುದು. ಹಾಗೂ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರವನ್ನು ನೀವು ಇದಕ್ಕೆ ಲಗತ್ತಿಸಬಹುದು. ನಂತರ ಪರಿಶಿಷ್ಟ ಜಾತಿ A B C ಅಂತ ಹೇಳ್ತಂದ್ರೆ ಅದನ್ನು ಪ್ರಮಾಣ ಪತ್ರ ಚಾಲ್ತಿಯಲ್ಲಿ ಇರಬೇಕು. ಚಾಲ್ತಿಯಲ್ಲಿ ಇದನ್ನು ಮಾತ್ರ ನೀವು ಅಪ್ಲೋಡ್ ಮಾಡ್ಬೇಕಾಗ್ತದೆ. ಆನಂತರ ಗ್ರಾಮೀಣ ಅಭ್ಯರ್ಥಿಯಲ್ಲಿ ಕೋರಿದಂದ್ರೆ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡ್ಬೇಕಾಗ್ತದೆ. ಹಾಗೂ ಕನ್ನಡ ಮಾಧ್ಯಮದಲ್ಲಿ ಇರ್ತದೆ ಅದನ್ನು ಸಹ ಮೀಸಲಾತಿ ಕೊಡ್ತದೆ, ಅದನ್ನು ಸಹ ಪ್ರಮಾಣ ಪತ್ರನ ತೆಗೆದುಕೊಳ್ಳಲೇಬೇಕಾಗ್ತದೆ. ನಂತರ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಪೇಕ್ಷಣಾ ಪ್ರಮಾಣ ಪತ್ರಗಳನ್ನ ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗ್ತದೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ನಂತರ ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಸಹ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯ. ನಿಮ್ಗೆ ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರೋ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೆ ಕಾಯ್ದಿಟ್ಟುಕೊಳ್ತಕ್ಕದ್ದು. ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನೇ
ಸಲ್ಲಿಸಿದಲ್ಲಿ ಅರ್ಜಿ ಪ್ರತಿಯನ್ನ ನೀಡಲಾಗುವುದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಕಂಪಲ್ಸರಿ ನೀವು ಪೇಮೆಂಟ್ ರಿಸಿಪ್ಟ್ ಮತ್ತು ಅಪ್ಲಿಕೇಶನ್ PDF ಅನ್ನ ನೀವು ಕಂಪಲ್ಸರಿ ಆಗಿ ಒಂದು ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ, ಇಟ್ಕೊಡ್ರಿ ಗೆಳೆಯರೆ. ನಿಮ್ಗೆ ಹಿಂದಿನ ಬೇಕಂದ್ರೆ ಪ್ರಾಧಿಕಾರದವರು ಕೊಡಂಗಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ, ಎಷ್ಟು ಇವತ್ತಿನ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ತಿಳಿಸಿಕೊಟ್ಟಿದ್ದೀನಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಗೆಳೆಯರೆ. ಈ ಜಾಬ್ ನ್ಯೂಸ್ ನಿಮಗೆ ತುಂಬಾ ಇಷ್ಟ ಆಗಿದೆ ತಿಳ್ಕೊಂಡಿರ್ತೀನಿ. ಹಾಗೂ ಇದೇ ತರ ಜಾಬ್ ನ್ಯೂಸ್ಗಾಗಿ ನೋಡ್ತಾ ಇರಿ ನಮ್ಮ ಕರಿಯರ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮಲ್ಲಿ ಯಾರಾದರೂ ಜಾಬ್ ನ್ಯೂಸ್ಗಾಗಿ ಹುಡುಕಾಡ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಗೆಳೆಯರೆ. ಧನ್ಯವಾದಗಳು.